ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮನೆ ಹುಡುಗ ಮೈಲಾರಿ ಮುತ್ತು ರಾಜ್ಕುಮಾರ್. ನಮ್ಮ ಕರ್ನಾಟಕದಲ್ಲಿ ಪವಿತ್ರವಾದ ಐತಿಹಾಸಿಕ ಸ್ಥಳಗಳನ್ನ ನಾವು ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮೊದಲಿನ ಪ್ರಯತ್ನದಲ್ಲಿ ನಾವು ಸಾವಂದುರ್ಗ ಕೆಂಪೇಗೌಡ ವನಧಾಮಕ್ಕೆ ಬಂದಿದ್ದೇವೆ. ಇನ್ನು ಸುಮಾರು ಇಲ್ಲಿಂದ 3 ಕಿಲೋಮೀಟರ್ ಆಸುಪಾಸಿನಲ್ಲಿ ನಮ್ಮ ಸಾವಂದುರ್ಗದ ಬೆಟ್ಟ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡಿ. ನಿಮಗೆ ಅನಿಸಿಕೆಯುಳ್ಳ ಆಸಕ್ತಿಯುಳ್ಳ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮರೆಯದೆ ಬೆಲ್ ಬಟನ್ನ ಒತ್ತಿ ಶೇರ್ ಮಾಡಿ. ನಮ್ಮ ಸುದ್ದಿ ಮಿತ್ರ ಯೂಟ್ಯೂಬ್ ಚಾನಲ್ನ ಹರಸಿ ಹಾರೈಸಿ ಬೆಳೆಸಿ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿಯೇನು, ಬಲು ಮೋಸಗಾರನು ಸರಿಯೇನು. Yeah. ಇವತ್ತು ಈ ವಿಶೇಷ, ಈ ಸನ್ನಿವೇಶ ಯಾಕೆ ಪಕ್ಕಪ್ಪ ಬಂತು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯದ ದೊರೆ ಭಗವಾನ್ ನಿರ್ದೇಶನದ ಬ್ಲಾಕ್ ಬಸ್ಟರ್ ಸಿನಿಮಾ 1979ರಲ್ಲಿ ತೆರೆಕಂಡ ಸಿನಿಮಾ ನಾನೊಬ್ಬ ಕಳ್ಳ. ಸಾವಿರದ 1979 × 2020 ಸರಿ ಸುಮಾರು 41 ವರ್ಷಗಳ ಐತಿಹಾಸಿಕ ಸ್ಥಳ. ಅಂದಿನ ಕಾಲದಲ್ಲಿ ಹೇಗಿತ್ತು, ಇಂದಿನ ಕಾಲಕ್ಕೂ ಅದೇ ಒಂದು ಮೂರ್ತಿ ಇದೆ, ಅದೇ ಮರ ಇದೆ. ಒಂದು ಐತಿಹಾಸಿಕ ಸ್ಥಳವನ್ನು ನಾವು ಐತಿಹಾಸಿಕವಾಗಿ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಸರ್ಕಾರ ಆಗ್ಬೋದು, ನಾವುಗಳಾಗ್ಬೋದು. ಯಾಕೆಂದರೆ ನಮ್ಮ ಪರಿಸರನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ನಮ್ಮನ್ನು ಪರಿಸರ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಪರಿಸರಕ್ಕೆ ಒತ್ತು ಕೊಡಿ. ಸ್ವಲ್ಪ ನಿಮ್ಮ ಒಂದು 18 ಗಂಟೆ ನೀವು ಕೆಲಸ ಮಾಡಿದ್ರೆ ಬರೀ 10 ನಿಮಿಷ ನೀವು ಪರಿಸರಕ್ಕೆ ಒತ್ತು ಕೊಟ್ಟರೆ ಪರಿಸರ ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ. ಹೆವಿ ಏನಣ್ಣ, ಸಾವಂದುರ್ಗ ಬೆಟ್ಟ ಇಷ್ಟೊಂದು ದೊಡ್ಡದಾಗದೆ. ಈ ಬೆಟ್ಟ ಹತ್ತೋಕ್ಕೆ ನಾವು ಹೊರಟಿದ್ದೀವಿ. ನಮ್ಮ ಜೊತೆ ನೀವಿರ್ತೀರಲ್ಲ, ಬನ್ನಿ ಜಮಾಯಿಸ್ಬಿಡೋಣ. ನನ್ನ ಹೆಸರು ಎಸ್ ರೇಣುಕಾರಾಧ್ಯ ಅಂತ. ಇದು ಸಾವಂದುರ್ಗ, ಇದು ಸಾವಂದಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಮಹಾಪ್ರತಾಪಕಾರ ಕರಾಮದ್ದುತ ಮಹೇಶಪಾಲ ಸದಾ ರಕ್ಷತೋ ವೀರಭದ್ರ. ಇದು ವೀರಭದ್ರ ಸ್ವಾಮಿ ಸನ್ನಿಧಿ, ಸಾವಂದಿ ವೀರಭದ್ರ ಸ್ವಾಮಿ ಸನ್ನಿಧಿ. ಇಲ್ಲಿ
ಜಗದೇರಾಯ ವೀರಭದ್ರ ನಾಯಕ ಸಂಪಂಗರಾಯ ಅಂತ ಪಾಳ್ಯಗಾರ ಆಳದ ಜಾಗ. ಇದು ಸಾವಂತರಾಯನ ಮನೆದೇವರು. ಇದು ಸಾವಂದಿ ವೀರಭದ್ರ ಅಂತ ಹೆಸರು ಬರೋದಕ್ಕೆ ಸಾವಂತರಾಯ, ಜಗದೇರಾಯ, ವೀರಭದ್ರ ನಾಯಕ, ಸಂಪಂಗರಾಯ ಅಂತ ಪಾಳ್ಯಗಾರ ಆಳದ ಜಾಗ. ಇಲ್ಲಿ ಸಾವಂತರಾಯನ ಕೊನೆಯ ಆಳ್ಕೆ, ಅದಕ್ಕೆ ಸಾವಂದಿ ವೀರಭದ್ರ ಅಂತ ಹೆಸರು. ಈ ದೇವ್ರ ಹೆಸರು ಯಾರು ಸಾವಂದಪ್ಪ ಅಂತ ಇಟ್ಕೊಂಡವ್ರು ಅವರೆಲ್ಲ ಈ ದೇವ್ರ ಒಕ್ಕಲು. ಇಲ್ಲಿ ತುಂಬ ಸಾವಿರಾರು ಮನೆ ಒಕ್ಕಲುಗಳವ್ರೆ. ಇದು ಪುರಾತನವಾದ ದೇವಸ್ಥಾನ. ಇದು ಚೌಡ್ರ ಕಾಲದ್ದು. ಇಲ್ಲಿ ಎಲ್ಲ ಬರೀ ಶಿವಾಲಯವೇ ಜಾಸ್ತಿ. ಇತ್ತ ಕಡೆ ಈ ಉತ್ತರ ಭಾಗದಲ್ಲಿ ಬೆಟ್ಟ ಐತೆ. ಕೆರೆ ಸಾವಂದಿ ದುರ್ಗ, ಬಿಳೆ ಸಾವಂದಿ ದುರ್ಗ ಅಂತ. ಅದ್ರ ಮೇಲೆ ಒಂದು ಆಂಜನೇಯ, ಒಂದು ಗಣೇಶ, ಒಂದು ಬಸವಣ್ಣ, ಮೂರು ದೇವಸ್ಥಾನ ಮೇಲವೆ. ಈ ಕಡೆ ನಮ್ಮ ಬಲಭಾಗದಲ್ಲಿ ಒಂದು ಬಯಲು ಬಸವಣ್ಣ. ಅಲ್ಲಿ ಬಯಲು ಬಸವಣ್ಣ ಅಂದರೆ ಒಂದು ಒಲಗದರೆ ಬಯಲು ಬಸವಣ್ಣ ಐತೆ, ಅದು ಬಸವಣ್ಣರೇ. ಅಲ್ಲಿ ದೇವರು ಐತೆ, ಬಸವಣ್ಣ ಐತೆ. ಅಲ್ಲಿಂದ ಈ ಕಡೆ ನನ್ನ ಬೆನ್ನಿಂಬಾಗ, ದೇವಸ್ಥಾನ ಹಿಂಭಾಗ ಒಂದು ಒಲಗದರೆ ಬಸವಣ್ಣ ಅಂತ ಇದೆ. ಅಲ್ಲಿ ಒಲಗದರೆ ಬಸವಣ್ಣ ಐತೆ, ದೇವಸ್ಥಾನ ಐತೆ, ದೇವರಿಲ್ಲ. ಕೋಟೆ ಐತೆ, ಕೋಟೆ ಒಳಗೆ ಕಾಶಿ ವಿಶ್ವನಾಥನ ದೇವಸ್ಥಾನ, ಈಗಲೂ ದೇವಸ್ಥಾನ ಐತೆ. ಅಚ್ಚಳಿದಂಗೆ ದೇವಸ್ಥಾನ, ಅದನ್ನೆಲ್ಲ ಒಡೆದಾಕ್ಬಿಟ್ಟವ್ರೆ, ಇದು ಮಾಡಿಬಿಟ್ಟದೆ, ಪಾಳಾಗ್ಬಿಟ್ಟದೆ. ಅಲ್ಲಿಂದ ನನ್ನ ಎದುರುಗೋಳ ಒಂದು ವೀರಭದ್ರನ ದುರ್ಗ ಅಂತ ಇದೆ. ವೀರಭದ್ರನ ದುರ್ಗದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ, ಅಲ್ಲಿ ದೇವಸ್ಥಾನ, ಅಮ್ಮನವರು ದೇವಸ್ಥಾನ ಎಲ್ಲ ಐತೆ. ಅದು ಅಚ್ಚಳಿದಂಗೆ ದೇವಸ್ಥಾನ. ಇಲ್ಲಿ ಎಲ್ಲ ಬರೀ ಶಿವಾಲಯವೇ ಜಾಸ್ತಿ. ಅದು ಇಲ್ಲಿ ಸಾವಿರಾರು ವರ್ಷದಿಂದ ಇದು ಚೌಡ್ರ ಕಾಲದ್ದು. ಆಮೇಲೆ ನಮ್ಮ ದೇವಸ್ಥಾನ ಮುಂದೆ ಒಂದು ಧ್ವಜಸ್ತಂಭ ಐತೆ. ಅದು 53 ಅಡಿ ಧ್ವಜಸ್ತಂಭ. ಅದು ಚೌಡ್ರ ಕಾಲದ್ದೇ. ಅವಾಗ ಹಿಂದೆ ಒಬ್ಬ ತಾಯಿಗೆ ಒಬ್ಬನೇ ಮಗ ಇದ್ದಂತೆ. ಅವನು ಅದನ್ನು ಕಂಬ ಗೇದನಂತೆ. ಅವರು ಒಬ್ಬನೇ ಗೇದಿ ಇದಾಗಿದ್ದಂತೆ. ಆವಾಗ ಅವ್ರ ತಾಯಿ ಮಧ್ಯಾಹ್ನ ಊಟ ತೊಗೊಂಡೋದ್ಲಂತೆ ಇದಕ್ಕೆ ಕೆಲಸ ಮಾಡೋತ್ತಕ್ಕೆ. ಇಷ್ಟಪ್ಪ ಕಂಬ ಹೆಂಗಪ್ಪ ಗೇದೆ ಮಗನಿ ಅಂದ್ಬಿಟ್ಲಂತೆ. ಅದು ಏನು ಮಾಡ್ತು, 3 ತುಕಡ ಆಗ್ಬಿಡ್ತಂತೆ ಗರುಡಗಂಬ. ಆವಾಗ ಅವನು ಈ ಗರುಡಗಂಬ 3 ತುಕಡ ಆಗ್ಬಿಡ್ತಾಯಿಲ್ಲ ನಮ್ಮ ಅಮ್ಮನ್ನ ಇದಕ್ಕೇನೆ ಅಂದ್ಬಿಟ್ಟು 2 ಉಯ್ಯಾಲೆ ಕಂಬ ಮಾಡಿದಂತೆ, 4 ಮಾರ್ನಾಮಿ ಕಂಬ ಮಾಡಿದಂತೆ. ಈಗಲೂ ಐತೆ ಮಾರ್ನಾಮಿ ಮಂಟಪ. ಆಮೇಲೆ ಇದೊಂದು ಧ್ವಜಸ್ತಂಭ ಮಾಡಿದಂತೆ. ಮಾಡಿಬಿಟ್ಟು ಎಲ್ಲ ಗೇದು ತಾಂಬಂದು ಇಲ್ಲಿ ಮಡಗಿ ಅವನ ಹೆಂಡತಿಗೆ ಹೇಳಿದಂತೆ, ಈಗ ಈ ಕಂಬ ಎತ್ತಿ ನಿಲ್ಲಿಸು ನೀನು ಅಂತ. ಆವಾಗ ಅವಳು ಮಹಾತಾಯಿ ಪತುರತೆ ಅವಳು. ಆವಾಗ ನಾನು ಒಬ್ಬ ತಂದೆ ತಾಯಿಗೆ ಹುಟ್ಟಿ ಒಬ್ಬ ಗಂಡಿನ ಸೆರಗಾಸಿದ್ರೆ ಈ ಕಂಬ ಎದ್ದು ನಿಂತ್ಕೊಳ್ಳಿ ಅಂತ ಹಿಂಗೆ ಕೈ ಹಾಕಿದ್ಲಂತೆ. ಆವಾಗ ಕಂಬ ಸ್ವಲ್ಪ ನಿಂತ್ಕೋತಂತೆ, ಸ್ವಲ್ಪ ಓರೆ ನಿಂತ್ಕೋತಂತೆ. ಅದು ಯಾಕೆ ಓರೆ ನಿಂತ್ಕೋತು ಅಂತ ಅಂದಾಗ ಅವಳು ಮಗುಗೆ ಹಾಲು ಇತ್ತಾ ಇದ್ದಂತೆ ಕಾಲು ಹಿಡ್ಕೊಂಡು. ಆ ಕಾಲೆಡೆ ಮೈದಾ ಹೋಗ್ಬಿಟ್ನಂತೆ. ಅದಕ್ಕೆ ಅದೊಂದು ತಪ್ಪಂತೆ. ಆ ತಪ್ಪಿಗೆ ಕ್ಷಮೆ ಕೇಳೋದಕ್ಕೆ ಕರೆಕ್ಟಾಗಿ ನಿಂತ್ಕೋತಂತೆ ಕಂಬ. ಆವಾಗ ಈಗಲೂ ಹಳ್ಳಿಗಳಲ್ಲಿ ನೀನೇ ಕಣೆ ಪತುರತೆ ಕಂಬ ಎತ್ತು ನಿಲ್ಲಿಸ್ತೋಳು, ಗರುಡಗಂಬ ಎತ್ತು ನಿಲ್ಲಿಸ್ತೋಳು ಅಂತ ಹೇಳ್ತಾರೆ ಗಾದಿ. ಆ ಥರ ಅದಕ್ಕೆ ಆ ಥರ ಇದೆಲ್ಲ. ಇದು ಇಲ್ಲಿ ಬರೀ ಶಿವಾಲಯವೇ ಜಾಸ್ತಿ. ಇತ್ತೀಚೆಗೆ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಬುದ್ಧಿ ಕಂಡಾಗ ಏನೂ ಇರಲಿಲ್ಲ. ಒಬ್ಬರು ಮುನ್ಷಾಮಪ್ಪ ಅಂತ ಬಂದು ಅವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ರು. ಅವರಿಂದೆಲ್ಲ ಲೈಟು ಗೀಟು ಎಲ್ಲ ರೋಡು ಎಲ್ಲ ಅವರಿಂದಲೇ ಆಯಿತು ಅವಾಗ. ಈಗ ಎಲ್ಲ ಇದು ಚೆನ್ನಾಗಿ ಇದು ಮಾಡವ್ರೆ. ಅದು ಉದ್ಭವ, ನರಸಿಂಹಸ್ವಾಮಿ ಉದ್ಭವ ಅಷ್ಟೇ. ಇದು ಇತ್ತೀಚೆಗೆ ನಮ್ಮ ತಾತ ಎಲ್ಲ ಹಿಂದೆ ನಮ್ಮ ತಾತ ಹಿರಿಕರು ಹೇಳೋರು, ನಾವು ಅದನ್ನು ಕೇಳಿಸ್ಕೊಂಡು ಈಗ ನಿಮಗೆ ಹೇಳಿದ್ದೀನಿ ಈ ಸ್ಟೋರಿ. ಇಲ್ಲಿ ಬರೀ ಶಿವಾಲಯವೇ ಜಾಸ್ತಿ ಅಷ್ಟೇ. ಇದು ಚೌಡ್ರ ಕಾಲದ್ದು. ಇದು ಸಾವಿರಾರು ವರ್ಷ. ಇವಾಗ ನಮಗೆ ಅದು ಇದು ಸಾವಂತದುರ್ಗ ಅಂತ ಬೇರೆ, ಇದು ಸಾವಂತಿ ವೀರಭದ್ರ ಅಂದರೆ ಯಾವ ಕಾಲದಲ್ಲಿ ಅಂದರೆ ಸಾವಂತರಾಯನ ಮನೆದೇವರು, ಅವನು ಸ್ಥಾಪನೆ ಮಾಡಿರೋದು ಇದು ದೇವಸ್ಥಾನ. ಅದೇ ಸಾವಂತರಾಯ, ಜಗದೇರಾಯ, ವೀರಭದ್ರ ನಾಯಕ, ಸಂಪಂಗರಾಯ, ಇಷ್ಟು ಜನ ಆಳಿದ ಜಾಗ ಇದು. ಕೊನೆಯ ಒಳಗೆ ಕೆಂಪೇಗೌಡ ಬಂದು ಇಲ್ಲಿದ್ದ ಅಂತಾರೆ. ಆಮೇಲೆ ಅವನೇನು ಇಲ್ಲೇನು ಕೆಂಪೇಗೌಡದ್ದೇನು ಮಾಡಲಿಲ್ಲ. ಇಲ್ಲಿ ರಂಗನಾಥಸ್ವಾಮಿ ದೇವಸ್ಥಾನ ತಿರುಮಲಿ, ಅದು ತಿರುಮಲ್ಲೇಶ್ವರ ಅಂತೆ. ರಂಗನಾಥಸ್ವಾಮಿ ಎಲ್ಲ ಈಶ್ವರ ಈಗಲೂ ಐತೆ ಅಂತಲ್ಲಿ. ಅದು ತಿರುಮಲ್ಲೇಶ್ವರ. ಅಲ್ಲಿ ಅವನು ಇಲ್ಲಿ ಇದ್ದುಕೊಂಡು ಅಲ್ಲೋಗಿ ತೀರ್ಥ ಪ್ರಸಾದ ತಗೊಂಬತ್ತಾ ಇದ್ದಂತೆ. ಊಟ ಅಲ್ಲಿ ಇಲ್ಲಿಂದ ಹೋಗಿ ಆ ತೀರ್ಥ ಪ್ರಸಾದ ತಗೊಂಡು ಇಲ್ಲಿ ಊಟ ಮಾಡೋಣಂತೆ. ಅವಾಗ ಒಂದು ದಿವಸ ಏನೋ ಹೇಳಿದ್ರು, ಇದು ಅರ್ಚಕರು ಪೂಜೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ತೀರ್ಥದಲ್ಲಿ ನರೇಕೂದಲು ಸಿಕ್ಬಿಡ್ತಂತೆ. ಆವಾಗ ನರೇಕೂದಲು ಸಿಕ್ಬಿಡ್ತಲ್ಲ, ಏನು ನರೇಕೂದಲು ಸಿಕ್ಬಿಟ್ಟದಲ್ಲ ಅಂದ್ಬಿಟ್ಟು ಅವ್ನು ಅರ್ಚಕರು ಭಯ ಬಿದ್ದು ತಿರುಮಲೇಶ್ವರ ಮುದುಕ ಆಗ್ಬಿಟ್ಟ ಅಂತ ಹೇಳ್ಬಿಟ್ರಂತೆ. ಅಂತ ಗಾದಿ ಹಂಗಂತ ಹೇಳ್ತಾರೆ. ಅದೇನು ನಿಜವಾದ ಸುಳ್ಳು ಅದು ನಮಗೆ ಗೊತ್ತಿಲ್ಲ. ತಿರುಮಲೇಶ್ವರ ಮುದುಕ ಆಗ್ಬಿಟ್ಟ ಅಂದಾಗ ಅವನೇ ಮಾಡಿದ ಕೆಂಪೇಗೌಡ, ಇದರಿಂದ ಏನೂ ಆಗಲ್ಲ ಅಂದ್ಬಿಟ್ಟು ಅದೇ ನ್ಯಾರ ಇದಕ್ಕೆ ಅಲ್ಲಿ ಸೋಮೇಶ್ವರನ ದೇವಸ್ಥಾನ ಕಟ್ಟದಂತೆ. ಸೋಮೇಶ್ವರನ ದೇವಸ್ಥಾನ ಕಟ್ಟಿ ಅಷ್ಟೊತ್ತಿಗೆ ಇಂಗ್ಲೀಷ್ನವ್ರು ಬಂದು ಅವನ್ನ ಮುಳ್ಪಂಜರಿಗೆ ತಗೊಂಡೋಗ್ಬಿಟ್ಟಂತೆ. ನಮ್ಮ ತಾತ ಹೇಳೋರು ಈ ಥರ, ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಹಿಂದೆ ಹೇಳೋರು. ಅದಕ್ಕೆ ನಮಗೆ ಅದು ಗೊತ್ತಿತ್ತು, ಇದು ಹೇಳಿದ್ದೀನಿ. ನಮಗೆ ಇಲ್ಲಿ ಫಸ್ಟು ಶೂಟಿಂಗ್ ಆದದ್ದು ಕಪ್ಪು ಬಿಳುಪು.
ಕಪ್ಪು ಬಿಳುಪು ಕಲ್ಪನಾ ಆವಾಗ ಅವ್ರು ಬಂದಿದ್ದರು. ಇಲ್ಲಿ ಕಪ್ಪು ಬಿಳುಪು ಫಸ್ಟ್ ಆಯಿತು, ಆಮೇಲೆ ರಾಜ್ಕುಮಾರ್ ಸಂಪತ್ತಿಗೆ ಸವಾಲಾಯಿತು, ಆಮೇಲೆ ನಾನೊಬ್ಬ ಕಳ್ಳ, ಆಮೇಲೆ ಬಂಗಾರ ಜಿಂಕೆ, ಆಮೇಲೆ ಅದ್ಲು ಬದಲು, ಕೆಂಪು ಓರಿ, ಇವೆಲ್ಲ ಶೂಟಿಂಗ್ಗಳು ನಡೆದವು. ಸುಮಾರು ಶೂಟಿಂಗ್ಗಳು ಆದವು. ಆಮೇಲೆ ಇನ್ನೊಂದು ಇಂಗ್ಲೀಷ್ ಪಿಕ್ಚರ್ ಪ್ಯಾಸೇಜ್ ಟು ಇಂಡಿಯಾ, ಇಂಗ್ಲೀಷ್ ಪಿಕ್ಚರ್ ಪ್ಯಾಸೇಜ್ ಟು ಇಂಡಿಯಾ, ಅದು ಇಂಗ್ಲೀಷ್ ಪಿಕ್ಚರ್ ತೆಗೆದ್ರು. ಅವೆಲ್ಲ ತೆಗೆದ್ರು. ಸರ್, ಬೆಟ್ಟ ಹತ್ತೋರವರು 4 ಗಂಟೆ ರಾತ್ರಿಗೆ ಬರ್ತಾರೆ. ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೇಕು, ಇದು ಮಾಡಬೇಕು ಅಂತ. ದಾರಿಲೇ ಹೋಗಿ ದಾರಿಲೇ ಬಂದ್ರೆ ಏನೂ ಆಗಲ್ಲ. ಅವರು ಅಲ್ಲಿ ಇಲ್ಲಿ ಹೋಗ್ತಾರೆ, ಬಿದ್ದು ಪದ್ದು ಎಲ್ಲ ಬರ್ತಾರೆ. ದಾರಿ ಐತೆ, ಸಲೀಸಾಗಿ ದಾರಿ ಐತೆ, ದಾರಿಲಿ ಹೋಗಿ ಬರ್ಬೋದು. ಈ ಕಡೆ ಬಸವಣ್ಣ ಇಲ್ಲಿ ಗಣೇಶನ ದೇವಸ್ಥಾನ ಅದೇ, ಅಲ್ಲೂ ದಾರಿ ಐತೆ, ಅಲ್ಲಿಂದಲೂ ಹೋಗಿ ಬರ್ಬೋದು. ಅದು ಚೆನ್ನಾಗಿ ಟ್ರೆಕ್ಕಿಂಗ್ ಇದು ಮಾಡ್ಬೋದು. ಕೆಲವರು ಟ್ರೆಕ್ಕಿಂಗ್ ನೋಡ್ರು ಇಲ್ಲಿ ಹಿಂಗೆ ನೇರನೇ ಹತ್ತು ಬಿಡ್ತಾರೆ, ಹತ್ತು ಹೋಗ್ತಾರೆ. ಹುಡುಗ ಹುಡುಗಿ ಎಲ್ಲ ಸೇರಿ ಹತ್ತು ಹೋಗ್ತಾರೆ.